ನಮಸ್ತೆ ಎಲ್ಲರಿಗೂ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಭಾಳ ವರ್ಷ ಆದಮೇಲೆ ಅನಾರೋಗ್ಯ ಕೆಟ್ಟು ನಾನು ಆಸ್ಪತ್ರೆಗೆ ಹೋಗಿದ್ದೆ. ನೋಡಿ, ಡಾಕ್ಟ್ರು ಈ ರಸೀದಿ ಬರೆದುಕೊಟ್ಟು ಈ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟು ಇದೊಂದು ಕಾಫ್ ಸಿರಪ್ ಕೊಟ್ಟು ಕಳಿಸಿದ್ರು. ಕುಡಿಯಪ್ಪ ಸರೋಗುತ್ತೆ ಅಂದ್ಬಿಟ್ಟು. ಇದೇನಪ್ಪ ಇವನು ಆಸ್ಪತ್ರೆಗೆ ನಾವು ಹುಷಾರಿಲ್ಲ ಹೋಗ್ತೀವಿ, ಮಾತ್ರೆ ನುಂಗ್ತೀವಿ, ಅದರಲ್ಲೇನಿದೆ ವಿಶೇಷ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ನೋಡಿ, ವಿಶೇಷ ಇದೆ, ಅದನ್ನು ಡಾಕ್ಟ್ರು ಹೇಳಿರೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮುಚ್ಚು ಮರೆ ಮಾಡಬಾರ್ದಲ್ವಾ. ಜನಗಳಿಗೆ ಜಾಗೃತಿ ಮೂಡಿಸೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನಮಗೇನು ಅನುಭವ ಆಗಿದೆ ಅದನ್ನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಡಾಕ್ಟರ್ ಚೆಕಪ್ ಹತ್ರ ಹೋದಾಗ ಏನಪ್ಪ ಆಯಿತು ಅಂದಾಗ, ಕೆಮ್ಮಿದೆ ಸರ್, ಬಾಯಲ್ಲಿ ಸ್ವಲ್ಪ ಹುಣ್ಣಾಗಿದೆ, ಮೈ ಜಾಯಿಂಟ್ ಎಲ್ಲ ನೋವು, ತಲೆನೋವು, ಜ್ವರ ಬರೋಂಗೆ ಆಯ್ತಿದೆ ನೋಡಿ ಅಂದೆ. ಹೌದೇನಪ್ಪ, ಬಾ ನೋಡೋದ ಅಂತ ಬಾಯ್ ಆನ ಅಂದರು. ಆನು ಅಂದಾಗ ಗುಳ್ಳೆ ತೋರಿಸು ಅಂದಾಗ ನೋಡಿ ಗುಳ್ಳೆ ತೋರಿಸ್ದೆ. ನೋಡಿ, ನಿಮಗೂ ತೋರಿಸ್ತೀನಿ. ನೋಡಿದ್ದೀರಾ ಈಗ. ನೋಡಿ, ಇದು ಮೌತ್ ಅಲ್ಸರ್ ಅಂತೆ, ಅಂದರೆ ಬಾಯಲ್ಲಿ ಅಲ್ಸರು, ಹೊಟ್ಟೆಲ್ಲೂ ಆಗುತ್ತೆ, ಇದೆಲ್ಲ ಆಗುತ್ತೆ ಗೊತ್ತು. ಏನು ತಿಕ್ಕಿದ್ದು ಬರ್ತದೆ ಅಂತಂದರೆ ಡಾಕ್ಟ್ರು ಕೇಳಿದೆ, ಏನು ತಿಕ್ಕಿದ್ದು ಬರ್ತದೆ ಡಾಕ್ಟ್ರೆ ಅಂತ. ನೋಡಪ್ಪ ಏನೆಲ್ಲ ತಿಂದೆ ಅಂತಂದರು. ನಾನು ಸುಳ್ಳು ಹೇಳ್ಬಾರ್ದಲ್ಲ ಡಾಕ್ಟ್ರ್ ಹತ್ರ. ಮನೆ ಊಟ ತಿಂದೆ ಡಾಕ್ಟ್ರೆ, ಹಂಗೆ ಮಳೆ ಬೇರೆ ಚಳಿ ಬೇರೆ, ಸ್ವಲ್ಪ ಗೋಬಿ ಮಂಜೂರಿ, ಈ ಮೊಮ್ಮೂಸು, ಈ ಪನ್ನೀರ್ ಮಂಜೂರಿ, ಒಂದು ಬಟರ್ ಜ್ಯೂಸು, ಇದೆಲ್ಲ ಒಂದು 2-3 ದಿನದಿಂದ ಆಚೆ ಕಡೆ ಸಂಜೆ ಟೈಮಲ್ಲಿ ತಿಂದೆ, ಸ್ನ್ಯಾಕ್ಸ್ ಥರ ಅಂತಂದೆ. ನೋಡಪ್ಪ ಅದಕ್ಕೇನೆ ಇದೆಲ್ಲ ಬಂದಿರೋದು ಅಂದರು. ಎಲ್ಲರೂ ತಿಂತಾರೆ, ಸಾವಿರಾರು ಜನ, ಎಲ್ಲರಿಗೂ ಬರಬೇಕಲ್ಲ, ಮತ್ತು ನನಗೆಂತಕ್ಕೆ ಬಂತು ಅಂದೆ. ಹೂನಪ್ಪ, ಕರೆಕ್ಟ್ ಅದು ನೀನು ಹೇಳೋದು. ಯಾರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಅವ್ರಿಗೆ ಬರ್ತದೆ, ಅಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದರೆ ಬರ್ತದೆ. ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಹೆಚ್ಚಾಗಿದ್ರೆ ಅವ್ರಿಗೆ ಬರಲ್ಲ, ಬರ್ತದೆ. ಅವ್ರ ಇಮ್ಯುನಿಟಿ ಪವರ್ ಕಮ್ಮಿ ಅದಕ್ಕೆ ಬರ್ತದೆ. ಅವರೇ ಇಮ್ಯುನಿಟಿ ಕಮ್ಮಿ ಇರೋರೇ ಆಸ್ಪತ್ರೆಗೆಲ್ಲ ಬರ್ತಾ ಇರೋದು ಅಂದರು. ಏನು ಡಾಕ್ಟ್ರ್ ಹಿಂಗೆ ಹೇಳ್ತಿದ್ದೀರಾ, ಮತ್ತು ಇದಕ್ಕೇನು ಕಾರಣ ಏನು, ಅಲ್ಲಿ ಎಲ್ಲರೂ ತಿಂತಿರ್ತಾನೆ ಅಂದೆ. ತಿನ್ನಲೇಬೇಕು ತಾನೆ, ವಿಧಿ ಇಲ್ಲ ಅಂದೆ. ನೋಡಪ್ಪ, ತಿಂದ್ರೂ ನೀವು ಒಳ್ಳೆ ಎಣ್ಣೆ ಹಾಕೋ ಪದಾರ್ಥ ತವ, ಒಳ್ಳೆ ಏನು ಸಾಸ್ಗಳು ಅದೆಲ್ಲ ಹಾಕಿ ಮಾಡೋತವ, ಅಥವಾ ನೀವೇ ಮನೇಲಿ ಮಾಡ್ಕೊಂಡು ತಿನ್ನಿ, ನಿಮಗೆ ರೋಗ ಬರಲ್ಲ. ನೋಡಿ, ಅಲ್ಲಿ ಏನು ಮಾಡ್ತಾರೆ, ಯಾವುದೋ ವೆನಿಗರು, ಸೋಯಾ ಸಾಸು, ಮತ್ತು ಟೊಮೊಟೊ ಕೆಚಪ್ಪು, ಆಮೇಲೆ ಈ ಚಿಲ್ಲಿ ಕೆಚಪ್ ಹಾಕ್ತಾರೆ. ಈ ಜ್ಯೂಸ್ ಅಂಗಡಿನಲ್ಲಿ ಯಾರೋ ಅವರು ಬಿಸಿನೀರು ಹಾಕಿ ಅಥವಾ ಫಿಲ್ಟ್ರ್ ಮಾಡಿರೋ ನೀರು ಹಾಕ್ಬಿಟ್ಟು ನಿಮಗೆ ಜ್ಯೂಸ್ ಮಾಡಿಕೊಡಲ್ಲ. ಮಂಜುಗಡ್ಡೆ ಮಾಡೋದಕ್ಕೆ ಯಾವುದೋ ಟ್ಯಾಪಲ್ಲಿ ಬೋರ್ ನೀರು, ಟ್ಯಾಂಕ್ ನೀರು ಇದ್ದಿದ್ದನ್ನೇ ಮಂಜುಗಡ್ಡೆ ಮಾಡೋಕೆ ಹಾಕಿ ಮಿಕ್ಸಿಲಿ ರುಬ್ಬಿ ಕೊಡ್ತಾರೆ. ನೀವು ಅದನ್ನೆಲ್ಲ ತಗೊಂತೀರ, ನಿಮ್ಮ ದೇಹದಲ್ಲಿ ಆರೋಗ್ಯ ಹಾಳಾಗ್ತದೆ, ಕೆಮ್ಮು, ನೆಗಡಿ, ತಲೆನೋವು, ಜ್ವರ ಬರೋದು ಖಂಡಿತ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಹಣ್ಣು ತಗೊಂಬಂದು ರುಬ್ಕೊಳ್ಳಿ. ನೀವು ಗೋಬಿ ಮಂಜೂರಿನೋ, ಪನ್ನೀರ್ ಮಂಜೂರಿನೋ, ಮೊಮ್ಮೋಸೋ ನೀವೇ ಮಾಡ್ಕೊಂಡು ತಿನ್ಕೊಳ್ಳಿ. ಅಲ್ಲಿ ಕೊಡುವಂಥ ಏನು ಅದು ವೈಟ್ ಸಾಸು, ಕೆಂಪು ಸಾಸು, ಇದೆಲ್ಲ ಕೆಚಪ್ಗಳು ತಿನ್ನೋದ್ರಿಂದನೇ ಇದೆಲ್ಲ ಬರೋದು ಅಂತ ಹೇಳಿದ್ರು. ಹೌದಾ ಡಾಕ್ಟ್ರೆ, ಮತ್ತು ಈಗ ಇನ್ನೇನು ಮಾಡೋದು, ಬೇರೆಯವರೆಲ್ಲ ತಿಂತವ್ರಲ್ವ, ಮತ್ತು ಇವರಿಗೆಲ್ಲ ಜಾಗೃತಿ ಮೂಡಿಸೋದ್ರೆ ಎಲ್ಲರಿಗೂ ಎಲ್ಲ ಗೊತ್ತು. ಯಾರಿಗೂ ಗೊತ್ತಾಗಿರೋ ಏನು ಮಾಡ್ತಾರೆ, ಡಾಕ್ಟ್ರು ಚೆಕಪ್ ಮಾಡಿಸ್ಕೊಳ್ದಿರ ಅವರೇ ಖುದ್ದಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ನನಗೆ ಕೈ ನೋವು, ಮಂಡಿ ನೋವು, ಗಂಟ್ಲು ನೋವು, ಕೆಮ್ಮು ಅಂದ್ಬಿಟ್ಟು ಸಿರಪ್ಗಳು ತೊಗೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ, ಒಂದು 3-4 ತಿಂಗಳು ಆದಮೇಲೆ ಗೊತ್ತಾಯ್ತದೆ ಅವ್ರಿಗೆ, ಓ ಕ್ಯಾನ್ಸರ್ ಬಂದಿದೆ, ಅಲ್ಸರ್ ಆಗೈತೆ, ಅಪೆಂಡಿಕ್ಸ್ ಬಂದೈತೆ, ಅದೇನು ಹೆಣ್ಮಕ್ಳಿಗೆ PCOD ಅಂತೆ. ಇಂಥದ್ದೆಲ್ಲ ಬರೋದಕ್ಕೆ ಕಾರಣ ನಾವು ತಿನ್ನೋ ಆಹಾರನೇ. ಆ ಆಹಾರನ ಒಳ್ಳೆ ರೀತಿಯಲ್ಲಿ ತಿನ್ನಪ್ಪ, ತಿನ್ಕೊಳ್ರಿ, ಅವಾಗ ಯಾರಿಗೂ ಏನೂ ಬರೋದಿಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡು, ನೋಡಿ ನಿನ್ನೆ ರಾತ್ರಿ ಒಂದು ಇಂಜೆಕ್ಷನ್ ಕೊಟ್ಟರು, ಎಲ್ಲ ತಗೊಂಡೆ. ನೋಡಿ, ಒಂದೊಂದೇ ಮಾತ್ರೆ ನುಂಗಿದ್ದು, ಒಂದೇ ಒಂದು 1/4 ಬಾಟ್ಲು ಟಾನಿಕ್ ಖಾಲಿ ಆಯಿತು ಅಷ್ಟೇ. ಆಗಲೇ ವಾಸಿ ಆಗಿಬಿಟ್ಟಿದ್ದೀನಿ. ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋ ಥರದ್ದು ಔಷಧಿ ಕೊಟ್ಟು ಸರಿ ಮಾಡಿಸಿದ್ರು. ನೋಡಿ, ಇದನ್ನು ನಾನು ತಿಳಿಸ್ಕೊಡೋದ್ರಲ್ಲಿ ನನಗೇನು ಮುಜುಗರ ಆಗಲಿ, ಸಂಶಯ ಆಗಲಿ, ಅಥವಾ ಸಂಕೋಚ ಆಗಲಿ ಇಲ್ಲ. ನೋಡಿ, ಇದು ಅನೇಕ ತಪ್ಪುಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ನೋಡಿ, ನನಗೇನೋ ಸಣ್ಣದೊಂದು ಅಲ್ಸರ್ ಆಯಿತು, ಬಂತು ಹೋಯ್ತು. ನೋಡಿ, ಮಕ್ಕಳಿರ್ತಾರೆ, ವಯಸ್ಸಾದಂಥವ್ರು ಇರ್ತಾರೆ, ನೋಡಿ ಅವ್ರಿಗೆಲ್ಲ ಕ್ಯಾನ್ಸರ್ ಬರ್ತಾ ಇರೋದಾಗಲಿ, ಅಸ್ತಮ ಬರ್ತಾ ಇರೋದಾಗಲಿ, ಬೇರೆ ಬೇರೆ ಸಮಸ್ಯೆ, PCOD ಅದೇನೇನೋ ಅಂತಾರೆ, ಎಲ್ಲ ಬೇಜಾನ್ ಕಾಯಿಲೆಗಳಿದೆ. ಅದನ್ನು ಹೇಳ್ತವ್ರು ಉದ್ದ ಹೇಳಬೇಕು. ನಾನು ಅದನ್ನೆಲ್ಲ ಅಧ್ಯಯನ ಮಾಡಿರೋರೇನೆ, ಆದ್ರೂ ಹೇಳ್ತಾ ಇದ್ದೀನಿ. ನೋಡಿ, ಅದೆಲ್ಲ ಬರ್ತದಕ್ಕೆ ಮೂಲ ಕಾರಣ ನಾವು ಏನು ಆಚೆಗಡೆ ಹೊರಗಡೆ ಊಟ ತಿಂತಾ ಇದ್ದೀವಿ ಅದೇನೇ. ಅದನ್ನೇ ನಾವು ದಯವಿಟ್ಟು ಅರ್ಥ ಮಾಡಿಕೊಂಡು, ಆದರೆ ಒಳ್ಳೆ ಶುದ್ಧವಾದ ಎಣ್ಣೆ, ಶುದ್ಧವಾದ ಆಹಾರ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅಲ್ಲೋಗಿ ತಿನ್ನಿ. ಇಲ್ಲ ಅಂತಂದರೆ ದಯವಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಈ ರೀತಿ ಅನಾರೋಗ್ಯಕ್ಕೆ ತುತ್ತಾಗಿ ಲಕ್ಷಾಂತರ ರೂಪಾಯಿ ಜೀವನ ಹಾಳಾಗುತ್ತೆ, ದುಡ್ಡು ಹಾಳಾಗುತ್ತೆ, ಸುಮ್ಮನೆ ಎಲ್ಲರೂ ನಿಮ್ಮದಿನೂ ಹಾಳಾಗುತ್ತೆ. ಸಣ್ಣ 5 ನಿಮಿಷ 10 ನಿಮಿಷದ್ದು ಹೊಟ್ಟೆ ನಾಲ್ಗೆ ಚಪ್ಪಲಕ್ಕೆ ಹೋಗಿ ತಿನ್ನಲೇಬೇಡ್ದು ಅಂತ ನಾನು ಹೇಳೋದಿಲ್ಲ. ಮನುಷ್ಯ ಅಂತಂದಮೇಲೆ ಎಲ್ಲ ತಿನ್ನಲೇಬೇಕು. ನೋಡಿಕೊಂಡು ಯೋಗ್ಯವಾದ ಜಾಗದಲ್ಲಿ ತಿನ್ನಿ. ನೋಡಿ, ಏನಾದ್ರು ಇತ್ತು ಅಂತಂದರೆ ದಯವಿಟ್ಟು 50 ರೂಪಾಯಿ, 100 ರೂಪಾಯೋ, 200 ರೂಪಾಯೋ ಡಾಕ್ಟ್ರ್ ಫೀಸ್ ಹೋದರೆ ಹೋಗಲಿ, ಮೆಡಿಕಲ್ ಸ್ಟೋರ್ಗೆ ಹೋಗಿ ನೀವೇ ಖುದ್ದಾಗಿ ತೊಗೊಂಡು ಯಾವ ಮಾತ್ರೆನೋ ಔಷಧಿನ ನುಂಗಕ್ಕೆ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಂಡೇ ನುಂಗಿ. ಅವರೇನು ಸ್ಕ್ಯಾನಿಂಗ್ ಏನಾದ್ರು ಬ್ಲಡ್ ಚೆಕಪ್ ಏನಾದ್ರು ಹೇಳಿದ್ರೆ ಹೋಗಿ ಮಾಡಿಸ್ಕೊಂಡು ಆಮೇಲೆ ಏನಾದ್ರು ರಿಪೋರ್ಟ್ ಬಂದಮೇಲೆ ಔಷಧಿ ತೊಗೊಂಡು ಸರಿ ಮಾಡಿಸ್ಕೊಳ್ಳಿ. ನೋಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತಿಳ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಕಳಿಸ್ಕೊಡಿ.
ಯಾವುದೇ ಸಂಕೋಚ ಇಲ್ದಿರ ಏನೂ ಇಲ್ದಿರ ನೀವು ಹೇಳೋಕ್ಕಾಗಲ್ವಲ್ಲ, ನಾವು ಹೇಳಿದ್ದೀವಲ್ವ, ನಿಮ್ಮ ಮಕ್ಕಳುಗಳಿಗೆ ನಿಮ್ಮ ಮನೆಯಲ್ಲ ಇದನ್ನೆಲ್ಲ ತಿಂತಾ ಇರ್ತಾರೆ ತಾನೆ, ಇದನ್ನು ನೇರವಾಗಿ ಕಳಿಸ್ಕೊಡಿ. ನೋಡ್ರಿ, ಅವ್ರು ಬದಲಾದರೆ ಬದಲಾಗಲಿ, ಬಿಟ್ಟರೆ ಬಿಡಲಿ, ಹೇಳೋ ಧರ್ಮ ನಮ್ಮದು, ನಾವು ಹೇಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.